ಹೆಣ್ಮಗುಗೆ ಮೋಸ ಆಗ್ಬಾರ್ದು ಒಂದ್ ಕಡೆ ಇರ್ಲಿ, ಅದೇ ಕಡೆ ತಪ್ಪು ಮಾಡಿದವ್ರಿಗೂ ಏನು ತಪ್ಪು ಮಾಡಿಲ್ದವ್ರಿಗೂ ಏನು ಆಗ್ಬಾರ್ದು ಮತ್ತೊಂದ್ ಕಡೆ. ಯಾಕಂದ್ರೆ ಇಲ್ಲಿ ಮಾತಾಡಿದಾಗ ಹೆಣ್ಣು ಗಂಡು ಅಂತ ಬಂದ್ಬಿಡುತ್ತೆ ಇಲ್ಲಿ. ಯಾಕಂದ್ರೆ ಇವಾಗ ಜೊತೆಗಿದ್ದವ್ರೆ ಇದ್ರ ಮೇಲೆ ನಾವು ಮಾತಾಡ್ಬೋದಾಗಿತ್ತು, ಅವರೊಡೆ ಏನು ಜಗಳ ಇದ್ರು ಅದನ್ನ ತೀರ್ಸ್ಕೋಬಹುದಾಗಿತ್ತು. ಯಾಕಂದ್ರೆ ತುಂಬಾ ಸಮಯ ಇದ್ದಿದ್ದು ಅದಕ್ಕೋಸ್ಕರ. ಅದನ್ನ ಇವಾಗಲೇ ಮಾತಾಡ್ಬೇಕು, ಇವಾಗಲೇ ಇದ್ ಮಾಡ್ಬೇಕು ಅಂತೆಲ್ಲ ಏನು ಇದಿಲ್ಲ. ಏನು ಮೋಟೋನ ಗೊತ್ತಿಲ್ಲ ಮಾಡ್ಕೊಂಡವ್ರೆ. ಒಂದ್ ಹೆಣ್ಮಗು ಬಂದು ಅಳ್ತಾ ಇದೆ, ಅವ್ರ ವೈಫ್ ಅಳ್ತಾ ಇದ್ದಾರೆ. ಇಷ್ಟೊಂದ್ ಜನ ನಮ್ಮ ಹೊಟ್ಟೆ, ನಮ್ನೆಲ್ಲ ಊಟ ಹಾಕ್ದವ್ರು, ಪ್ರೊಡ್ಯೂಸರ್ ಹೊಟ್ಟೆ, ಇವರೆಲ್ಲ ಯಾರು ಮನುಷ್ಯರೇ ಇಲ್ಲ. ಅವ್ರೊಬ್ರಿಗೋಸ್ಕರ ಸಿನಿಮಾ ನೋಡ್ಬಿಡಿ ಅಂತ ಏನೇನೋ ವಿಡಿಯೋದಲ್ಲಿ ಏನೋ ಬರ್ತಾ ಇದೆ, ಎಲ್ಲೋ ಬರ್ತಾ ಇದೆ. ಒಂದ್ ಕಡೆ ಕೋಪ ಇದ್ರು ಕೂಡ ಒಂದ್ ಕಡೆ ಬೇಜಾರು ಇದೆ. ನಾವೆಲ್ಲ ಮಾತಾಡಕ್ಕೂ ಆಗಲ್ಲ, ನಾವು ಮಾತಾಡೋ ಹೊಸಬ್ರು ಇವನೇನ್ ಕಿತ್ತಾಕ್ಬಿಟ್ಟ ಅಂತ ಒಂದ್ ಕಡೆ ಹೌದು, ಅದು ಬೇರೆ. ಏನಕ್ಕೆ ಅವ್ರು ನಾಪಕ ಆಗ್ತಾರೆ. ಫೋನ್ ಅವ್ರು ವಿಡಿಯೋದವ್ರು ರಿಟರ್ನ್ ಕಾಲ್ ಮಾಡಿದ್ರೆ ಫೋನ್ ಎತ್ತಾ ಇಲ್ಲ ಅವರು. ಯಾಕಂದ್ರೆ ಅವ್ರು ಒಂದು ಹೆಣ್ಮಗು ಅಲ್ವಾ, ಅವ್ರನ್ನು ತೋರಿಸ್ಬೋದ ವಿಡಿಯೋದಲ್ಲಿ, ತೋರಿಸ್ಬಾರ್ದಾಗಿತ್ತು. ಎಲ್ಲಾರ್ಗು ಬಂದ್ಬಿಟ್ಟು ದುಡಿತಾ ಇದೀವಿ ಅಷ್ಟೇನೆ. ಯಾರು ಬಂದ್ಬಿಟ್ಟು ಯಾರು ಮೋಸ ಮಾಡ್ತಾ ಇಲ್ಲ, ನಾವು ಲಾಟ್ರಿ ನಡೆಸ್ತಾ ಇದೀಲ್ಲ, ಇನ್ನೊಂದು ಏನು ಮಾಡ್ತಾ ಇಲ್ಲ. ನಾವು ಸಿನಿಮಾ ಹೊಟ್ಟೆ ಪಾಡಕ್ ಮಾಡ್ತಾ ಇದೀವಿ. ಏನೋ ಇವಾಗ ನಮ್ಮನ್ನೆಲ್ಲ ನಂಬ್ಕೊಂಡು ಒಬ್ರು ದುಡ್ಡು ಹಾಕವ್ರೆ. ಪ್ರೇಕ್ಷಕರಿಗೋಸ್ಕರ ಮಾಡಿರೋ ಸಿನಿಮಾ ಇದು. ಈ ಸಿನಿಮಾದಲ್ಲಿ ಬರೋ ಲಾಭದಲ್ಲಿ 30% ನಾವು ಬಂದ್ಬಿಟ್ಟು ಗಡಿಯಲ್ಲಿ ನಮ್ಮನ್ನು ಕಾಯ ಯೋಧರಿ ಕೊಡ್ತೀವಿ ಅಂತ ಹೇಳಿದೀವಿ. ಇಷ್ಟಕ್ಕೂ ಬುದ್ಧಿ ಇಲ್ಲದೆ ಮಾಡಿದ್ರೆ ಅದು ತುಂಬಾ ತಪ್ಪು ಅನ್ಕೋತೀವಿ ನಾವು. ಯಾಕಂದ್ರೆ ಎರಡು ಕಡೆ ಕುಲಂಕುಷವಾಗಿ ವಿಚಾರಿಸಿ ಏನ್ ಬೇಕಾದ್ರೂ ಮಾಡ್ಲಿ, ತೊಂದ್ರೆನೇ ಇಲ್ಲ. ಇಲ್ಲಿ ತಪ್ಪು ರೈಟ್ ಹೇಳೋದಿಕ್ಕೆ ನಾನೇನು ಕೋರ್ಟ್ ಇಲ್ಲ, ಜಡ್ಜ್ ಇಲ್ಲ. ಅದಕ್ಕಿಂತ ಈ ಕಾನೂನು ಇದೆ, ಅದರ ಅಂದ್ರೆ ಏನ್ ಬೇಕಾದ್ರೂ ಆಗ್ಬೋದು.